ಬೇಸ್ತ ಸಮುದಾಯದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡಿತಾ ಇರುವವರ ಮೇಲೆ ಹಾಗೂ ನಕಲಿ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಜಿಲ್ಲಾ ಬೋವಿ ವಡ್ಡರ ಸಮಾಜ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಲಾಗಿದೆ. ಬೋವಿ ಬೇಸ್ತ ಸಮುದಾಯದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿರುವವರ ಮೇಲೆ ಹಾಗೂ ನಕಲಿ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಜಿಲ್ಲಾ ಬೋವಿ ವಡ್ಡರ ಸಮಾಜ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೋಯ್ಯ ಸಮುದಾಯದವರು ಬೇಸ್ತ ಸಮುದಾಯ ಪರ್ಯಾಯ ಪದಗಳಿದ್ದು ಈಗಿನ ಉತ್ತರ ಕರ್ನಾಟಕದ ಭಾಗದ ಬೋವಿ ಅರ್ಥಾತ್ ವಡ್ಡರ ಸಮಾಜದವರಿಗೆ 1976ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ದೇವರಾಜ್ ಅರಸುರವರು ಬೋವಿ ಸಮಾಜಕ್ಕೆ ಮೈಸೂರು ಪ್ರಾಂತ್ಯದಲ್ಲಿ ಮಾತ್ರ ಮೀಸಲಾತಿ ಕಲ್ಪಿಸಿಕೊಟ್ಟಿದ್ರು. ಬಾಂಬೆ ಕರ್ನಾಟಕವಾಗಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿ ಕೊಟ್ಟಿರಲಿಲ್ಲ. ತದನಂತರ ವಡ್ಡರ ಸಮಾಜದ ಹಿರಿಯ ಮುಖಂಡರು ಅನೇಕ ಹೋರಾಟಗಳು ಮಾಡಿ ಮನವಿ ಮಾಡಿದ ಪ್ರಯುಕ್ತ ಕರ್ನಾಟಕ ರಾಜ್ಯದಾದ್ಯಂತ ಏಕರೂಪವಾಗಿ ವಡ್ಡರ ಸಮಾಜಕ್ಕೆ ಕೋಟ್ಯಾಂತರ ಮೀಸಲಾತಿಯನ್ನ ನಕಲಿ ಪ್ರಮಾಣ ಪತ್ರಗಳನ್ನ ನೀಡಿ ಗ್ರಾಮ ಸೇವಕರಿಗೆ ಕಂದಾಯ ನಿರೀಕ್ಷಕರಿಗೆ ಸುಳ್ಳು ಮಾಹಿತಿ ನೀಡಿ ಬೋಯಿ ಬೇಸ್ತ ಸಮುದಾಯದವರನ್ನ ಬೋವಿ ಪ್ರಜಾತಿ ಎಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದ ನಿಜವಾದ ಬೋವಿ ವಡ್ಡರ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನ ಕೊಳ್ಳೆ ಹೊಡೆದಿದ್ದಾರೆ. ಇಂತಹ ಬೊಟ್ಟಿ ಜಾತಿ ಪ್ರಮಾಣ ಪತ್ರ ಪಡಿತಾ ಇದ್ದವರಿಗೆ ಹಾಗೂ ಯಾವುದೇ ರೀತಿಯ ಕೂಲಂಕುಷವಾಗಿ ತನಿಖೆ ಮಾಡದೆ ಸುಳ್ಳು ಮಾಹಿತಿ ನೀಡಿರುವುದು ಸತ್ಯವೆಂದು ಬೊಟ್ಟಿ ಪ್ರಮಾಣ ಪತ್ರ ನೀಡ್ತಾ ಇರುವ ಅಧಿಕಾರಿಗಳೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನಿನ ಕ್ರಮ ತೆಗೆದುಕೊಂಡು ಅಮಾನತು ಮಾಡಿ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅಂತ ಆಗ್ರಹಿಸಲಾಗಿದೆ. ಯಾಕಪ್ಪ ಅಂತಂದ್ರೆ 1950ರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಆದ ನಂತರ ಮೈಸೂರು ಪ್ರಾಂತ ಮದ್ರಾಸ್ ಪ್ರೆಸಿಡೆಂಟ್ನಲ್ಲಿ ಬರುತ್ತಿರುವ ಪ್ರದೇಶವಾಗಿರುವುದರಿಂದ ಈಗಿನ ಕರ್ನಾಟಕ ರಾಜ್ಯ ಅಂದು ಪರಿಶಿಷ್ಟ ಜಾತಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಬೋವಿ, ಬಂಜಾರ, ಕೊರಮ ಮತ್ತು ಕೊರಿಚ ಎಂದು 6 ಸಮುದಾಯದವರಿಗೆ ಸಂವಿಧಾನದಲ್ಲಿ ಮೀಸಲಾತಿ ಒದಗಿಸಿಕೊಡಲಾಗಿತ್ತು. ಪ್ರವರ್ಗ 1ರಲ್ಲಿ ಬೋಯ, ಬೇಸ್ತ ಈ ಸಮುದಾಯದವರ ಮೂಲ ಕಸುಬು ಮೀನು ಹಿಡಿಯುವುದು ಹಾಗೂ ಇನ್ನಿತರ ಕಸುಬುಗಳಾಗಿರುತ್ತವೆ. ಅಂದಿನ ಮೈಸೂರು ಭಾಗದ ತಮಿಳುನಾಡಿನ ಮಡ್ರಾಸ್ ಗಡಿಯಲ್ಲಿ ಇರುವ ವಡ್ಡರ ಸಮುದಾಯಕ್ಕೆ ಬೋವಿ ಎಂದು ಮನ್ನಣೆ ಇತ್ತು. 1932ರಲ್ಲಿ ಮೈಸೂರು ರಾಜ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಆಣೆಕಟ್ಟು ಕಟ್ಟುವ ಸಂದರ್ಭದಲ್ಲಿ ಅಂದಿನ ಕುಶಲಕರ್ಮಿಗಳಾದ ಬೋವಿ, ಬಂಜಾರ, ಕೊರಮ, ಕೊರ್ಚ ಸಮುದಾಯಗಳು ಆಣೆಕಟ್ಟು ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಬೆಳಗಿನ ಜಾವ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸದರಿ ಆಣೆಕಟ್ಟು ಕಟ್ಟಡ ಸ್ಥಳಕ್ಕೆ ಬಂದಾಗ ಅಲ್ಲಿ ಅರೆಬೆತ್ತಲಾಗಿ ನಸುಕಿನಲ್ಲಿ ಈ ಸಮುದಾಯದ ಜನರು ಮಾಡುತ್ತಿರುವ ಕಷ್ಟದ ಕೆಲಸಗಳನ್ನು ನೋಡಿ ಅಂದಿನ ಸರ್ಕಾರ ಅಂದರೆ ನಾಲ್ವಡಿ ಕೃಷ್ಣರಾಜರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಆದರೆ ಬೋಯ ಸಮುದಾಯದವರು ಬೇಸ್ತ ಸಮುದಾಯ ಪರ್ಯಾಯ ಪದಗಳಿದ್ದು ಈಗಿನ ಉತ್ತರ ಕರ್ನಾಟಕ ಭಾಗದ ಬೋವಿ ವಡ್ಡರ ಸಮಾಜದವರಿಗೆ 1976ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ದೇವರಾಜ ಅರಸುರವರು ಬೋವಿ ಸಮಾಜಕ್ಕೆ ಮೈಸೂರು ಪ್ರಾಂತ್ಯದಲ್ಲಿ ಮಾತ್ರ ಮೀಸಲಾತಿ ಕಲ್ಪಿಸಿಕೊಟ್ಟಿದ್ದರು. ಆದರೆ ಬಾಂಬೆ ಕರ್ನಾಟಕವಾಗಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ಆಗಲಿ ಪರಿಶಿಷ್ಟ ಜಾತಿ ಮೀಸಲಾತಿ ಕೊಟ್ಟಿರಲಿಲ್ಲ. ತದನಂತರ ವಡ್ಡರ ಸಮಾಜದ ಹಿರಿಯ ಮುಖಂಡರು ಅನೇಕ ಹೋರಾಟಗಳು ಮಾಡಿ ಮನವಿ ಮಾಡಿದ ಪ್ರಯುಕ್ತ ಕರ್ನಾಟಕ ರಾಜ್ಯಾದ್ಯಂತ ಏಕರೂಪವಾಗಿ ಬೋವಿ ವಡ್ಡರ ಸಮಾಜಕ್ಕೆ ಕೊಟ್ಟಂಥ ಮೀಸಲಾತಿಯನ್ನು ಪಟ್ಟಿ ಪ್ರಮಾಣ ಪತ್ರಗಳನ್ನು ನೀಡಿ ಗ್ರಾಮ ಸೇವಕರಿಗೆ ಕಂದಾಯ ನಿರೀಕ್ಷಕರಿಗೆ ಸುಳ್ಳು ಮಾಹಿತಿಗಳನ್ನು ನೀಡಿ ಬೋಯಿ ಬೇಸ್ತ ಸಮುದಾಯದವರು ಬೋವಿ ಪರಿಶಿಷ್ಟ ಜಾತಿ ಎಂದು ಸುಳ್ಳು ಪ್ರಮಾಣ ಪತ್ರ ಪಡೆದು ನಿಜವಾದ ಬೋವಿ ವಡ್ಡರ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಕೊಳ್ಳೆ ಹೊಡೆಯುತ್ತಾರೆ. ಇಂಥ ಪಟ್ಟಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವವರಿಗೆ ಹಾಗೂ ಯಾವುದೇ ರೀತಿಯ ಕೂಲಂಕುಷವಾಗಿ ತನಿಖೆ ಮಾಡದೆ ಸುಳ್ಳು ಮಾಹಿತಿ ನೀಡುವುದು ಸತ್ಯವೆಂದು ಪಟ್ಟಿ ಪ್ರಮಾಣ ಪತ್ರ ನೀಡುತ್ತಿರುವ ಅಧಿಕಾರಿಗಳೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು. ಇಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನು ತೆಗೆದುಕೊಂಡು ಅಮಾನತು ಮಾಡಿ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಇದೇ ರೀತಿಯಾಗಿ ಪಟ್ಟಿ ಪ್ರಮಾಣ ಪತ್ರ ನೀಡಿದವರ ಮೇಲೆ ಹಾಗೂ ಪ್ರಮಾಣ ಪತ್ರ ನೀಡಿದವರ ಮೇಲೆ ಹಲವಾರು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರು ಕೊಟ್ಟಿದ್ದರೂ ಯಾವುದೇ ರೀತಿಯ ಪಟ್ಟಿ ಪ್ರಮಾಣ ಪತ್ರ ಪಡೆದು ಸರ್ಕಾರಿ ಸೌಲಭ್ಯಗಳು ಹಾಗೂ ಸರ್ಕಾರಿ ನೌಕರಿ ವಿವಿಧ ಸೌಲಭ್ಯಗಳನ್ನು ಪಡೆಯುತ್ತಿರುವವರ ಮೇಲೆ ತಕ್ಷಣವೇ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಿ ರಾಜ್ಯಾದ್ಯಂತ ಇಂಥ ಪ್ರಕರಣಗಳು ತನಿಖೆ ಮಾಡಿ ಸದರಿ ಪಟ್ಟಿ ಪ್ರಮಾಣ ಪತ್ರಗಳು ರದ್ದು ಮಾಡಿ ಸಂಬಂಧಿತರ ಮೇಲೆ ಕ್ರಮವನ್ನು ಜರುಗಿಸಬೇಕೆಂದು ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.